ಮೊದಲ ಬಾರಿ ಆಯ್ಕೆಯಾಗಿರುವಂತಹ ಶಾಸಕರಿಗೆ ಈಗ ಭವಿಷ್ಯದ ಚಿಂತೆ ಕಾಡ್ತಾ ಇದೆ. ಪಕ್ಷದ ವಿದ್ಯಮಾನಗಳ ಬಗ್ಗೆ ಹೊಸದಾಗಿ ಆಯ್ಕೆಯಾದಂತಹ ಶಾಸಕರು ತಮ್ಮ ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದಿಂದ ಸಿಗದಂತಹ ನಿರೀಕ್ಷಿತ ಮಟ್ಟದ ಅನುದಾನ ಇದೆ, ಅದರಿಂದ ಬೇಸರ ಆದಂತೆ ಕಾಣ್ತಾ ಇದೆ. ಇವರು ಮೊದಲ ಬಾರಿಗೆ MLA ಆಗಿರೋರಿಗೆ ಮುಂದಿನ ಭವಿಷ್ಯ ಏನು ಅಂತ ಚಿಂತೆ ಕಾಡ್ತಾ ಇದೆ. ಯಾಕಂದರೆ ಪಕ್ಷದಲ್ಲಿರುವಂತಹ ಕೆಲವೊಂದು ವಿದ್ಯಮಾನಗಳು, ಹೊಸದಾಗಿ ಆಗ್ತಿರುವಂತಹ ಬೆಳವಣಿಗೆಗಳನ್ನು ನೋಡಿ ಬೇಸರ ಆಗಿದೆ ಅವರಿಗೆ. ಸರ್ಕಾರದಿಂದ ನಿರೀಕ್ಷಿತ ಮಟ್ಟದ ಅನುದಾನ ಸಿಗ್ತಾ ಇಲ್ಲ ಅವರಿಗೆ. ನಾಯಕತ್ವದ ವಿಚಾರದ ಚರ್ಚೆಯಿಂದಾಗಿ ಶಾಸಕರೆಲ್ಲ ಹೈರಾಣ ಆಗಿದ್ದಾರೆ. ತಮ್ಮದೇ ಸರ್ಕಾರ ಇದ್ರೂ ಕೂಡ ಬೆಳವಣಿಗೆಗಳ ಬಗ್ಗೆ ತೀವ್ರ ಬೇಸರ ಆಗ್ತಾ ಇದೆ ಅವರಿಗೆ. ಹೈಕಮಾಂಡ್ ನಡೆಗೂ ಕೂಡ 35 ಮಂದಿ ಶಾಸಕರು ಬೇಸರವನ್ನು, ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಪರಿಸ್ಥಿತಿಯಲ್ಲಿ 2028ರ ಚುನಾವಣೆಯನ್ನು ಎದುರಿಸುವ ಬಗ್ಗೆ ಆತಂಕ ಎದುರಾಗಿದೆ ಎಲ್ಲರಲ್ಲಿಯೂ ಕೂಡ. ಬಣ ರಾಜಕೀಯದ ಬಗ್ಗೆ ಪಕ್ಷದ ಒಳಗೆ ಮತ್ತು ಹೊರಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಗ್ಯಾರಂಟಿ ಯೋಜನೆಯನ್ನು ಹೊರತುಪಡಿಸಿ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯನ್ನು ಕಾಣೋಕೆ ಸಿಗ್ತಾ ಇಲ್ಲ. ಈ ವಿಚಾರದಲ್ಲಿ ಪರಸ್ಪರ ಚರ್ಚಿಸಿರುವಂತಹ ಪಕ್ಷದ ಶಾಸಕರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಚಿವ ಸ್ಥಾನ ಪಡೆದು ಸರ್ಕಾರ ಹಾಗೂ ಪಕ್ಷದ ವರ್ಚಸ್ಸನ್ನು ವೃದ್ಧಿಗೆ ಪಣ ತೊಡ್ತಾ ಇದ್ದಾರೆ. ಆದರೆ ಅದಾಗುತ್ತಾ ಅಂತ ಸಂಪುಟ ಪುನರ್ರಚನೆಯ ಬಗ್ಗೆ ಹೊಸ ಶಾಸಕರಿಂದ ಒಂದು ರೀತಿಯಾದಂತಹ ಭರವಸೆ ಇದೆ, ನಮಗೆ ಕೊಡಬಹುದು ಅಂತ. ಆದರೆ ಸಿದ್ದರಾಮಯ್ಯ ಈಗಾಗಲೇ ಕ್ಲಿಯರ್ ಆಗಿ ಹೇಳಿಬಿಟ್ರು, ಯಾರು ಹೊಸದಾಗಿ ಆಯ್ಕೆ ಆಗಿದ್ದಾರೋ ಅವರಿಗೆ ನಾವು ಕೊಡೋದಿಲ್ಲ. ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ, ಆದರೆ ನಾವು ಕೊಡೋದಿಲ್ಲ. ಇದೇ ಮಾತು ಹೇಳಿದ್ದು ಸಿದ್ದರಾಮಯ್ಯ ಅವರು. ಯಾರ್ಯಾರು ಪತ್ರವನ್ನು ಬರೆದಿದ್ರು, ಮನವಿಯನ್ನು ಮಾಡಿದ್ರು, MLAಗಳು MLCಗಳು ಎಲ್ಲರೂ ಕೂಡ ಏನು ಕೇಳಿಕೊಂಡ್ರು, ಅವ್ರಿಗೆಲ್ಲರಿಗೂ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ, ನೀವು ಕೇಳೋದನ್ನು ನಾವು ಕೊಡೋದಿಲ್ಲ ಅಂತ. ಒಂದು ಆಸೆ ಇರುತ್ತೆ ಎಲ್ರಿಗೂ ಕೂಡ, MLA ಆದಮೇಲೆ ಮಂತ್ರಿ ಆಗಬೇಕು ಅನ್ನೋದು. ಅವ್ರು ಕೇಳಿದ್ದಾರೆ, ಹೀಗಾಗಿ ಅದರಲ್ಲಿ ಏನು ಚಿಂತೆ ಇಲ್ಲ. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅವರವರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಬೇಕು. ಯಾರು ಹೊಸದಾಗಿ ಆಯ್ಕೆ ಆಗಿರ್ತಾರೋ ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ ಆ ಕ್ಷೇತ್ರದ ಜನತೆ. ನಾವು ಇವರಿಗೆ ಈ ಬಾರಿ ಅಧಿಕಾರವನ್ನು ಕೊಟ್ಟಿದ್ರೆ ಇವರಾದರೂ ಸರಿಯಾಗಿ ಕೆಲಸವನ್ನು ಮಾಡ್ತಾರಾ, ಅಭಿವೃದ್ಧಿಯನ್ನು ಮಾಡ್ತಾರಾ ಅನ್ನುವಂಥ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಆ ಜನರ ನಂಬಿಕೆಯನ್ನು, ನಿರೀಕ್ಷೆಯನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು. ಬರೀ ಕೊಟ್ಟಂತಹ ಗ್ಯಾರಂಟಿ ಯೋಜನೆಗಳ ಮೇಲೆ ಡಿಪೆಂಡ್ ಆಗಿ ಅದನ್ನು ಹೇಳ್ಕೊಂಡು ಮುಂದಕ್ಕೆ ಹೋದರೆ ಏನೋ ಅಭಿವೃದ್ಧಿ ಕೆಲಸಗಳು ಆರಂಭ ಆಗಿರುತ್ತೆ, ಅಥವಾ ನಾವು ಇಂಥದ್ದನ್ನು ಮಾಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿರ್ತಾರೋ ಅದನ್ನು ಈಡೇರಿಸೋಕ್ಕಾಗಲ್ಲ. ಹೀಗೆ ಮಾಡದೆ ಹೋದರೆ ಮುಂಬರುವಂತಹ ಚುನಾವಣೆಯಲ್ಲಿ ಇವರನ್ನು ಜನ ಕೇಳ್ತಾರೆ, ನಿಮ್ಮನ್ನು ಆಯ್ಕೆ ಮಾಡಿದ್ವಿ, ನೀವೇನು ಕೆಲಸ ಮಾಡಿದ್ರಿ ಅಂತ ಹೇಳಿ. ಅದರ ಚಿಂತೆ ಕಾಡ್ತಾ ಇದೆ. ಇನ್ನು ಅವರು ನಿರೀಕ್ಷೆ ಮಾಡಿದಂತಹ ಅನುದಾನ ಕೂಡ ಸರಿಯಾಗಿ ಅವರ ಕೈಗೆ ಸೇರ್ತಾ ಇಲ್ಲ. ಹಾಗಾದ್ರೆ ನಾವು ಯಾವ ರೀತಿಯಾಗಿ ಅಭಿವೃದ್ಧಿ ಕೆಲಸ ಮಾಡೋದು? ಬರೀ ಕಾಂಗ್ರೆಸ್ನಲ್ಲಿರುವಂತಹ ಚರ್ಚೆಗಳು, ಗೊಂದಲಗಳು, ಬೆಳವಣಿಗೆಗಳು, ರಾಜಕೀಯ ಕಿತ್ತಾಟಗಳು ಇವೆಲ್ಲವನ್ನು ನೋಡಿ ಕೂಡ ಅವ್ರಿಗೂ ಬೇಸರ ಆಗಿದೆ. ಹೈಕಮಾಂಡ್ಗೂ ಕೂಡ ಪತ್ರವನ್ನು ಬರೆದು ಈ ವಿಚಾರವನ್ನು ತಿಳಿಸಿದ್ದಾರೆ. ಹೀಗಿರುವಾಗ ಬಣಗಳು ಕೂಡ ಬೇರೆ ಆಗಿದೆ ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯ ಬಣ, DK ಶಿವಕುಮಾರ್ ಬಣ, ಮತ್ತೊಂದು ದಲಿತರ ಬಣ. ಇವೆಲ್ಲ ಚರ್ಚೆಗಳನ್ನು ಕಂಡು ನೋಡಿ ಅವರು ಕೂಡ ಬೇಸರ ಆಗಿದ್ದಾರೆ. ಏನಿದು ಬರೀ ಇದೇ ಆಗ್ತಾ ಇದೆಯಲ್ಲ, ಯಾವ ಅಭಿವೃದ್ಧಿ ಕೆಲಸಗಳು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಅವರವರ ಕ್ಷೇತ್ರಗಳಲ್ಲಿ ಅವರೇ ಹೇಳ್ತಾ ಇರುವಂಥದ್ದು, ಬೇರೆ ಪಕ್ಷದ ನಾಯಕರೇನು ಹೇಳ್ತಾ ಇಲ್ಲ, ಬೇರೆ ಪಕ್ಷದ MLAಗಳಲ್ಲಿ ಹೇಳ್ತಾ ಇಲ್ಲ. ಸ್ವತಃ ಕಾಂಗ್ರೆಸ್ ಪಕ್ಷದ MLAಗಳೇ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ಈ ವಿಚಾರವಾಗಿ. ಅದಕ್ಕಾಗಿಯೇ ಸಪ್ರೇಟಾಗಿ ಯಾರ್ಯಾರು ಅನುಕೂಲ ಇದ್ದಾರೋ ಅವರವರು ಸಭೆಗಳನ್ನು ಸೇರ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ತಮ್ಮದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಬೆಳವಣಿಗೆ ಆಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೈಕಮಾಂಡ್ಗೆ 35 ಮಂದಿ ಶಾಸಕರು ಏನಿದ್ದಾರೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಹಿಂಗೆ ಆಗ್ತಾ ಇದೆ, ನಮಗೆ ಅನುದಾನ ಜಾಸ್ತಿ ಬೇಕು. ಹಿಂಗೆ ಆಗ್ತಾ ಹೋದರೆ 2028ರ ಚುನಾವಣೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಎದುರಿಸೋಕೆ ಆಗೋದಿಲ್ಲ, ನಮಗೆ ಸೋಲಾಗುವಂತಹ ಸಾಧ್ಯತೆ ಕೂಡ ಇದೆ ಅನ್ನುವಂತಹ ಆತಂಕ ಈಗ ಹೊಸ MLAಗಳಲ್ಲಿ ಕಾಣ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.